SSLC ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ 10 ಜನ ಟಾಪರ್ಸ್ ಅದಾರ ಅಂದ್ರೆ ಟಾಪರ್ಸ್ ಒಳಗೆ ನಾವು ಒಬ್ಬರಾದರೆ ಸಾಲೋದಿಲ್ಲ. 10 ಜನ ಟಾಪರ್ಸ್ ಅದಾರ ಅಂದ್ರೆ ಟಾಪರ್ಸ್ ಒಳಗೆ ಟಾಪ್ ಆಗಬೇಕು. ಆಟದ ಮೊದಲ ಅರ್ಧವನ್ನು ಯಾರು ಬೇಕಾದರೂ ಆಡ್ತಾರೆ. ಆಟದ ದ್ವಿತೀಯ ಅರ್ಧವನ್ನು ಸೆಕೆಂಡ್ ಇನ್ನಿಂಗ್ಸನ್ನು ಯಾರು ಚೆನ್ನಾಗಿ ಆಡ್ತಾರೆ ಅವರು ಆಟದಲ್ಲಿ ಗೆಲ್ಲಲು ಸಾಧ್ಯ. ಯಾವುದೇ ಒಂದು ಸಿನಿಮಾದ ಸೆಕೆಂಡ್ ಹಾಫ್ ಅದ್ಭುತವಾಗಿದ್ದಾಗ ಸಿನಿಮಾ ನಮಗೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕ ತೆಗೆದುಕೊಳ್ಳೋದು ಹೇಗೆ, ಔಟ್ ಆಫ್ ಔಟ್ ಅಂದರೆ 80ಕ್ಕೆ 80, ಏನು ಲಿಖಿತ ಪರೀಕ್ಷೆ 80 ಬರೀತೀರಿ ನೀವು, 80ಕ್ಕೆ 80 ಅಂಕ ತೆಗೆದುಕೊಳ್ಳೋದು ಹೇಗೆ. ಬೇರೆ ಎಲ್ಲ ವಿಷಯಕ್ಕೂ ಕಂಪೇರ್ ಮಾಡಿದ್ರೆ ಗಣಿತ ವಿಷಯದಲ್ಲಿ 80ಕ್ಕೆ 80 ಅಂಕ ತಗೊಳ್ಳೋದು ಭಾಳ 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 ಸುಲಭ. ಒಂದಿಷ್ಟು ತಂತ್ರ ಬಳಸೋದ್ರಿಂದ, ಒಂದಿಷ್ಟು ಟೆಕ್ನಿಕ್ಸ್, ಒಂದಿಷ್ಟು ಸ್ಕಿಲ್ಸ್, ಒಂದಿಷ್ಟು ಹಾರ್ಡ್ ವರ್ಕ್ ಮಾಡೋದ್ರಿಂದ ನೀವು 80ಕ್ಕೆ 80 ಅಂಕವನ್ನು ತುಂಬ ಸುಲಭವಾಗಿ ಗಳಿಸ್ಕೋಬೋದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋದಲ್ಲಿ ನಾವು ಒಂದು 10 ಅಂಶಗಳ ಕಾರ್ಯಕ್ರಮ ಅಂದರೆ SSLC ವಾರ್ಷಿಕ ಪರೀಕ್ಷೆ ಗಣಿತದಲ್ಲಿ ನೀವು 80ಕ್ಕೆ 80 ಅಥವಾ 100ಕ್ಕೆ 100 ಅಂಕ ತೆಗೆದುಕೊಳ್ಬೇಕಾದ್ರೆ ಏನು 10 ಅಂಶ ಫಾಲೋ ಮಾಡ್ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಗಣಿತದ ಮೂಲ ಪರಿಕಲ್ಪನೆಯನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಬೇಕು. ಮ್ಯಾಥಮೆಟಿಕ್ಸ್ ಮೂಲ ಕಾನ್ಸೆಪ್ಟ್ಸ್, ಗಣಿತ ಅಂದರೆ ಇರೋ 4 ಮೂಲ ಕ್ರಿಯೆ: ಕೂಡಿಸೋದು, ಕಳೆಯೋದು, ಗುಣಿಸೋದು, ಭಾಗಿಸೋದು. ಮೂಲ ಪರಿಕಲ್ಪನೆ ಜೊತೆಗೆ ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ದಶಮಾಂಶ ಸಂಖ್ಯೆಗಳ ಗುಣಾಕಾರ, ದಶಮಾಂಶ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಇವು ಏನು ಮಿನಿಮಮ್ ಬೇಸಿಕ್ಸ್. ಯಾವುದೋ ಒಂದು 3 ಅಂಕ ಸಮಸ್ಯೆ ಐತೆ ಅಂದ್ರೆ ಅದರ ಮಧ್ಯದಲ್ಲಿ ಎಲ್ಲೋ ಕ್ಯಾಲ್ಕುಲೇಷನ್ ಒಳಗೆ ಭಿನ್ನರಾಶಿಗಳ ಸಂಕಲನ ಬರ್ತೈತಿ, ಭಿನ್ನರಾಶಿಗಳ ವ್ಯವಕಲನ ಬರ್ತೈತಿ. ನಿಮಗೆ ಅವು ಸ್ವಲ್ಪ ಡೌಟ್ ಇದ್ರೆ ಅವ್ನು ಕ್ಲಿಯರ್ ಮಾಡ್ಕೋಬೇಕು. ಏನು ಮಿನಿಮಮ್ ಬೇಸಿಕ್ಸ್ ಅಂತ ಏನು ಕರಿತೇವೆ ನಾವು, ಸಜಾತಿ ಪದಗಳ ಸಂಕಲನ ವ್ಯವಕಲನ ಇರ್ಬೋದು, ಭಿನ್ನರಾಶಿಗಳ ಸಂಕಲನ ವ್ಯವಕಲನ, ದಶಮಾಂಶ ಸಂಖ್ಯೆಗಳ ಗುಣಾಕಾರ, ಭಾಗಾಕಾರ, ಆ ದಶಮಾಂಶ ಇದ್ದದ್ದು ಭಿನ್ನರಾಶಿ ಕನ್ವರ್ಟ್ ಮಾಡೋದು, ಮಿನಿಮಮ್ ಏನೇನು ಲೆಕ್ಕ ಮಾಡೋ ಸಂದರ್ಭದಲ್ಲಿ ನಿಮಗೆ ಎಲ್ಲಿ ಕಷ್ಟ ಅನಿಸ್ತತಿ ಅಂಥ ಕಾನ್ಸೆಪ್ಟನ್ನು ಇನ್ನೊಂದು ಸಾರಿ ಅರ್ಥ ಮಾಡ್ಕೋಬೇಕು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ವ್ಯಾಖ್ಯೆಗಳು, ಸೂತ್ರಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನೆನಪಿಟ್ಕೊಳ್ಳಿ. ಮ್ಯಾಥಮೆಟಿಕ್ಸ್ ಅಂದ್ರೇ ಫಾರ್ಮುಲಾ, ಸೂತ್ರಗಳು ಅಂತ ಕರಿತೀವಿ ನಾವು. ಎರಡೂ ಟೆಕ್ಸ್ಟ್ ಬುಕ್ನಾಗೇನು ಏನೇನು ಮ್ಯಾಕ್ಸಿಮಮ್ ಸೂತ್ರಗಳಿದಾವೆ. ಸಮಾಂತರ ಶ್ರೇಣಿ ಅಂದ ತಕ್ಷಣ 2 ಸೂತ್ರಗಳು ಮುಖ್ಯವಾಗಿ ಬರ್ತವೆ. ಸಮಾಂತರ ಶ್ರೇಣಿಯ nನೇ ಪದ ಕಂಡಿಡಿಯೋ ಸೂತ್ರ, SN ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಕಂಡಿಡಿಯೋ ಸೂತ್ರ. ಹಾಗಾಗಿ ಈ ಎರಡೂ ಟೆಕ್ಸ್ಟ್ ಬುಕ್ ತೆಗೆದುಕೊಂಡು ಒಂದು ಅಧ್ಯಾಯ ಬಿಡದಂತೆ ಒಂದು ಅಧ್ಯಾಯದಲ್ಲಿ ಏನೇನು ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ ಅದು ಎಲ್ಲ ಸೂತ್ರವನ್ನು ಒಂದು ಕಡೆ ಪಟ್ಟಿ ಮಾಡಿಟ್ಕೋ. ಟೆಕ್ಸ್ಟ್ ಬುಕ್ ಪೇಜ್ ಟು ಪೇಜ್ ನೋಡಿಕೊಂಡು ಮಾದರಿ ಲೆಕ್ಕದಲ್ಲಿರುವಂಥ ಫಾರ್ಮುಲಾ ಆಗಿರ್ಬೋದು, ಅಭ್ಯಾಸದ ಫಾರ್ಮುಲಾ ಆಗಿರ್ಬೋದು, ಒಟ್ಟಾರೆ ಗಣಿತ ಟೆಕ್ಸ್ಟ್ ಬುಕ್ ಒಳಗೆ ಏನು 2 ಟೆಕ್ಸ್ಟ್ ಬುಕ್ ಅದವು ಎಲ್ಲ ಟೆಕ್ಸ್ಟ್ ಬುಕ್ನೇನು ಅಷ್ಟು ಸೂತ್ರಗಳನ್ನು ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಸೂತ್ರಗಳ ಮೇಲಿನ ಭಾಳ ಸಮಸ್ಯೆ ಕೇಳೋದ್ರಿಂದ ನಿಮಗೆ ಎಲ್ಲ ಸೂತ್ರಗಳು ಗೊತ್ತಿರಬೇಕು. ಎಸ್ಪೆಷಲಿ ಕೊನೆಯ ಅಧ್ಯಾಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಘಟಕದಲ್ಲಿ 5 ಘನಾಕೃತಿ 5 3 15, 1 ಮೈನಸ್ ಅಂದ್ರೆ 14 ಮುಖ್ಯ ಸೂತ್ರಗಳು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಲ್ಲಿ ಒಂದು ಪ್ರಮುಖ ಸೂತ್ರಗಳು ಬರ್ತಾವೆ ಒಂದಿಷ್ಟು. ಅವನು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಭಾಳಷ್ಟು ಹೆಲ್ಪ್ ಆಗ್ತದೆ. ಈ ಎಲ್ಲ ಸೂತ್ರಗಳು ಪಟ್ಟಿ ಮಾಡಿ ನೀವು ಎಲ್ಲಿ ಅಭ್ಯಾಸ ಮಾಡ್ತೀರಿ ಆ ಗೋಡೆಗೆ ಅಂಟಿಸ್ಬಿಟ್ರೆ ನಿಮ್ಗೆ ಇನ್ನೂ ಪ್ರತಿದಿನ ನೋಡೋದ್ರಿಂದ ನೆನಪು ಉಳಿತೈತಿ. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಕ್ಲಿಯರ್ ಯುವರ್ ಆಲ್ ಡೌಟ್ಸ್. ಪ್ರತಿ ಸಮಸ್ಯೆ ಪ್ರತಿ ಸ್ಟೆಪ್ ಅರ್ಥ ಮಾಡ್ಕೊಳ್ಬೇಕು. ನೀವು ಟಾಪರ್ಸ್ ಆಗ್ಬೇಕಾದ್ರೆ ಯಾವ ಡೌಟು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬಾರ್ದು. ನಿಮ್ಮ ಮನಸ್ಸಲ್ಲಿ ಹುಟ್ಟುವ ಯಾವ ಪ್ರಶ್ನೆಯನ್ನು ಕೂಡ ಕೊಲ್ಲಬಾರ್ದು. ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಹುಟ್ಟೈತೆ ಅಂದರೆ ನಿಮಗೆ ಜ್ಞಾನ ಉಂಟಾಗೋದಕ್ಕೆ ಹುಟ್ಟಿರ್ತೈತೆ. ಹಾಗಾಗಿ ನಾವು ಪ್ರಶ್ನೆ ಕೇಳೋದ್ರ ಮೂಲಕ ನಮ್ಮ ನಾಲೆಜನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಈಗ ಯಾವುದೋ ಒಂದು ಸಮಸ್ಯೆ ಬಿಡಿಸ್ತಾ ಇರ್ತೀರಿ ರಾತ್ರಿ, ಮಧ್ಯದಲ್ಲಿ ಗೊತ್ತಾಗೋದಿಲ್ಲ ಅಂದ್ರೆ ಈ ತ್ರಿಕೋನಮಿತಿಯ ಪ್ರಸ್ತಾವನೆ ಆಧಾರಿತ ಸಮಸ್ಯೆ ಒಳಗೆ AQ - BQ ಸೂತ್ರ ಆಧಾರಿತ ಒಂದು 2-3 ಸ್ಟೆಪ್ ಮಾಡಿರ್ತಾರೆ. 1ನೇ ಸ್ಟೆಪ್ AQ - BQ ಪ್ರಕಾರ ಬರ್ದಾರಂತ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ ಕಾಮನ್ ತೆಗಿಬೇಕಾದ್ರೆ ನಿಮ್ಗೆ ಗೊತ್ತಾಗಿರಂಗಿಲ್ಲ. ಹಾಗಾಗಿ ಯಾವ ಸಮಸ್ಯೆ ಒಳಗೆ ಯಾವ ಸ್ಟೆಪ್ ಅರ್ಥ ಆಗಿಲ್ಲ ಆಗಲೇ ಕೇಳಿ ತಿಳ್ಕೊಬೇಕು. ನಿಮ್ಮ ಡೌಟ್ ಮನಸ್ಸೊಳಗೆ ಇಟ್ಕೊಂಡು ಕೂತ್ಕೊಂಡ್ರಿ ನೀವು ಬಾಯ್ಪಟ್ ಮಾಡೋಕೆ ಹಸ್ತೈತದೆ. ನೀವು ಬಾಯ್ಪಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ 100ಕ್ಕೆ 100 ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕಂಠಪಾಠ ಮಾಡೋದನ್ನು ಬಿಡಬೇಕು. ಪ್ರತಿ ಯಾವುದೋ ಒಂದು ಸಮಸ್ಯೆ ಬಿಡಿಸಾಕತ್ತೀರ, ಈಗ ಸ್ಕ್ವೇರ್ ರೂಟ್ ಆಫ್ 1 + sin A / 1 - sin A = sec A + tan A ಎಂದು ಸಾಧಿಸಿ ಅಂತ ಏನೋ ಸಮಸ್ಯೆ ಐತಿ. ಇಲ್ಲಿ ನಿಮಗೆ 1ನೇ ಸ್ಟೆಪ್ ಒಳಗೆ 1 + sin A ಕೆಳಗೆ 1 - sin A ಐತಂದ್ರೆ ಅದರದ್ದು ಅಕರ್ಣೀಕಾರಕ 1 - sin A ಹಚ್ತೀವಿ. ಇದು ಹೆಂಗೆ ಬಂತು, ಯಾಕೆ ಹಚ್ಚಿದ್ರು, ಪ್ರತಿ ಸ್ಟೆಪ್ ಕೂಡ ಕಾರಣಗಳು ಗೊತ್ತಿರಬೇಕು. ಅಂದರೆ ನೀವು ಭಾಳ ಸುಲಭವಾಗಿ ಅಂಕವನ್ನು ಗಳಿಸ್ಬೋದು. ಅದಕ್ಕೆ ಯಾವ ಡೌಟು ಕೂಡ ಮ್ಯಾಥಮೆಟಿಕ್ಸ್ ಬಗ್ಗೆ ಇಟ್ಕೋಬೇಡ್ರಿ. ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ ಇದಾವೆ. ನಿಮ್ಮ ಸ್ಕೂಲ್ ಒಳಗೆ ಕೇಳೋಕ್ಕೆ ಮುಜುಗರ ಅನಿಸಿದ್ರೆ ನಿಮ್ಮ ಸ್ನೇಹಿತರನ್ನ ಕೇಳ್ರಿ, ಇಲ್ಲಾಂದ್ರೆ ಯೂಟ್ಯೂಬ್ ನಮ್ಮಂಥವ್ರು ಇರ್ತಾರೆ ಯೂಟ್ಯೂಬ್ ಒಳಗೆ ಅವ್ರನ್ನ ಕೇಳ್ಬೋದು, ಅಥವಾ ವಾಟ್ಸಪ್ ಗ್ರೂಪ್ ಒಳಗೆ ಕೇಳ್ಬೋದು. ಒಟ್ಟು ಯಾವ ಮೆಥಡ್ ನಿಮಗೆ ಸೂಕ್ತ ಅನಿಸ್ತೈತಿ ಆ ಮೆಥಡ್ಲೆ ಕ್ವಶನ್ ಕೇಳೋದು ನಿಲ್ಲಿಸ್ಬೇಡ್ರಿ. ಯಾವ ಡೌಟು ಇಟ್ಕೊಳ್ಕೋಬೇಡ್ರಿ. ಕ್ಲಿಯರ್ ಆಲ್ ಯುವರ್ ಡೌಟ್ಸ್, ಇದು ಮೇನ್ ಪಾಯಿಂಟ್.
ನೆಕ್ಸ್ಟ್ 4th ಪಾಯಿಂಟ್, ಕಠಿಣ ಪರಿಕಲ್ಪನೆ ಸಮಸ್ಯೆಗಳನ್ನ ಬೇರೆಯವರಿಗೆ ತಿಳಿಸೋದು. ನೋಡಿ, ಗಣಿತವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ಸುಲಭ ವಿಧಾನ ಅಂದ್ರೆ ಗಣಿತವನ್ನು ಬೇರೆಯವ್ರಿಗೆ ಕಲಿಸೋದು. ಬೆಸ್ಟ್. ನೀವು ಟೈಮ್ ವೇಸ್ಟ್ ಅಂತ ಅನಿಸುತ್ತೆ ನಿಮ್ಮ ಮೇಲ್ನೋಟಕ್ಕೆ, ಬಟ್ ಟೈಮ್ ವೇಸ್ಟ್ ಅಲ್ಲ. ನೀವು ಸ್ವತಃ ಬಿಡಿಸೋದಕ್ಕಿಂತ ಇನ್ನೊಬ್ಬರಿಗೆ ತಿಳಿಸ್ಬೇಕಂತೇಳಿ ನೀವು ಬಿಡಿಸೋಕೆ ಹೋದಾಗ ತುಂಬ ವಿಷಯಗಳು ಗೊತ್ತಾಗ್ತವೆ. ನಾವೊಂದು ಕಾನ್ಸೆಪ್ಟನ್ನು ಬೇರೆಯವ್ರಿಗೆ ತಿಳಿಸ್ತಾನೆ ಅಂತೇಳಿ ನಾವು ಸ್ಟಡಿ ಮಾಡೋಕೆ ಕುತ್ಕೊಂಡಾಗ ನೀವು ಒಬ್ಬನೇ ಸ್ಟಡಿ ಮಾಡುವಾಗ ಏನು ಒಂದಿಷ್ಟು ವಿಷಯ ಗೊತ್ತಾಗಲ್ಲ, ಅದಕ್ಕಿಂತ ಜಾಸ್ತಿ ವಿಷಯಗಳು ಬೇರೆಯವರಿಗೆ ತಿಳಿಸ್ಬೇಕಂತೇಳಿ ಅಂದ್ಕೊಂಡಾಗ ಗೊತ್ತಾಗ್ತದೆ. ಅದಕ್ಕೆ ನೀವು ಗಣಿತವನ್ನು ತುಂಬ ಸುಲಭವಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನು ಬೇರೆಯವ್ರಿಗೆ ಕಲಿಸ್ಬೋದು. ಈಗ ತೀರಾ ಡಿಫಿಕಲ್ಟ್ ಕಾನ್ಸೆಪ್ಟ್ ಅಂತ ಏನು ಕರಿತೀವಿ ನಾವು, ನಿಮಗೇನು ಅನಿಸಿರ್ತೈತಿ, ಆ ತ್ರಿಕೋನಮಿತಿ ಅನ್ವಯ ಸಮಸ್ಯೆ ಇರ್ಬೋದು, ಮೇಲ್ಮೈ ವಿಸ್ತೀರ್ಣ ಘನಫಲ ಇರ್ಬೋದು, ಯಾವುದೋ ಸಮಸ್ಯೆ, ಒಂದು ಸಮಸ್ಯೆನ ಇವತ್ತು ನಮ್ಮ ಸ್ನೇಹಿತರಿಗೆ ತಿಳಿಸ್ತಾನೆ ಅಂದ್ರೆ ಅದು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ಪು, ಇದು ಯಾಕೆ ಹಿಂಗೆ, ಇದರೊಳಗೆ ತ್ರಿಜ್ಯೆ ಹೆಂಗೆ ತೊಗೋಬೇಕು, ನೆಕ್ಸ್ಟ್ ಸೂತ್ರ ಯಾವ್ದು ಹಚ್ಬೇಕು, ಎಲ್ಲವನ್ನು ಕೂಡ ಭಾಳ ಅರ್ಥ ಆಗ್ತೈತಿ. ಅದಕ್ಕೆ ನೀವು ಯಾವ್ಯಾವ ನಿಮಗೆ ಅಪ್ಲೈಡ್ ಪ್ರಾಬ್ಲಮ್ಸ್ ಅಂತ ಇರ್ತಾವೆ ನಿಮ್ಮ ಫ್ರೆಂಡ್ಸ್ಗೆ ತಿಳಿಸೋಕೆ ಪ್ರಯತ್ನ ಮಾಡಿರಿ. ಅದು ಭಾಳ ಯೂಸ್ಫುಲ್ ಆಗುವಂಥ ಮಾಧ್ಯಮ. ಯಾಕಂದರೆ ಇದರಿಂದ ನೀವು ಒಬ್ಬರಿಗೆ ತಿಳಿಸೋಕಂತೇಳಿ ಸ್ಟಡಿ ಮಾಡೋಕೆ ಕೂತ್ಕೊಂಡಾಗ ಜಾಸ್ತಿ ವಿಷಯಗಳು ಗೊತ್ತಾಗ್ತವೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಐಕ್ಯೂಗಿಂತ ಸೆಲ್ಫ್ ಡಿಸಿಪ್ಲಿನ್ ಮುಖ್ಯ. ಪರೀಕ್ಷೆ ಪ್ರಾಕ್ಟೀಸ್ ಮಾಡುವುದು. ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ಒಂದು ಸಂಶೋಧನೆ ಪ್ರಕಾರ, ಇದು ಹೇಳ್ತಾ ಇರೋದು ಸುಳ್ಳು ಸಂಗತಿ ಅಲ್ಲ, ನಿಜವಾಗ್ಲೂ ಕೂಡ ಒಂದು ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ. ಈ ಎಲ್ಲ ವರದಿಗಳು ಸತ್ಯದಿಂದ ಕೂಡಿದವು. ಆ ವರದಿ ಪ್ರಕಾರ, ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾಲಯದ ವರದಿ ಪ್ರಕಾರ, ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೇಕಾದ್ರೆ IQ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ಕರಿತಲ್ಲ, ಭಾಳ ಶಾರ್ಪ್ ಇದಾರ ಅಂತ ಹೇಳ್ತಲ್ಲ, ಆ ಇಂಟೆಲಿಜೆಂಟ್ ಕೋಶೆಂಟ್ಗಿಂತ ಸೆಲ್ಫ್ ಡಿಸಿಪ್ಲಿನ್ ಭಾಳ ಪ್ರಮುಖ ಪಾತ್ರ ವಹಿಸ್ತೈತಿ ಅಂತ ಹೇಳ್ತಾರೆ. ಜೊತೆಗೆ ಎಕ್ಸಾಮನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೋದು. ಅಂದ್ರೆ ಪ್ರಾಕ್ಟೀಸ್ ಮಾಡೋದಂದ್ರೆ ಏನು? ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, 1 ಅಂಕದ ಪ್ರಶ್ನೆ ಎಷ್ಟಿರ್ತಾವೆ, 2 ಅಂಕದ ಎಷ್ಟಿರ್ತಾವೆ, 3 ಅಂಕದ ಎಷ್ಟಿರ್ತಾವೆ, 4 ಅಂಕದ ಎಷ್ಟಿರ್ತಾವೆ, 1 ಅಂಕದ 8 ಪ್ರಶ್ನೆ ಬಹು ಆಯ್ಕೆ ಅಂದರೆ ಯಾವ ಪಾಠದಾಗ ಕೇಳ್ತಾರೆ, ಯಾವ ಥರ ಕೇಳ್ತಾರೆ. 4 ಅಂಕದ ಅಪ್ಲೈಡ್ ಪ್ರಶ್ನೆ ಕೇಳೋದ್ರೆ ಯಾವ ಅಧ್ಯಾಯ ಮೇಲೆ ಕೇಳ್ತಾರೆ, ಯಾವ ಥರ ಕೇಳ್ತಾರೆ, ಏನೆಲ್ಲ ಬಿಡಿಸಿ ನಾವು 4ಕ್ಕೆ 4 ಬೀಳ್ತಾವೆ. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸ್ಬೋದು. ಅದಕ್ಕೆ IQ ಕಡಿಮೆ ಇದ್ದರೂ ಕೂಡ ನೀವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ, ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ಅತಿ ಹೆಚ್ಚು ಅಂಕ ಗಳಿಸ್ಬೋದು. ನೆಕ್ಸ್ಟ್, ಪಠ್ಯಪುಸ್ತಕದ ಅಭ್ಯಾಸದ ಎಲ್ಲ ಲೆಕ್ಕಗಳು ಮತ್ತು ಮಾದರಿ ಲೆಕ್ಕಗಳನ್ನು ಚೆನ್ನಾಗಿ ಅರ್ಥೈಸಿಕೊಳ್ಳಿ. ಇಲ್ಲಿ ವಾರ್ಷಿಕ ಪರೀಕ್ಷೆಗೆ 5% 10% ಮಾದರಿ ಲೆಕ್ಕವನ್ನು ನೇರವಾಗಿ ಕೇಳ್ತಾರೆ. ಹಾಗಾಗಿ ಪಠ್ಯಪುಸ್ತಕ ನೀವು ಭಾಳ ಜನ ರೆಫರ್ ಮಾಡೋದಿಲ್ಲ. ಮ್ಯಾಥಮೆಟಿಕ್ಸ್ ಒಳಗೆ ಪಠ್ಯಪುಸ್ತಕ ಜಾಸ್ತಿ ರೆಫರ್ ಮಾಡೋಕೆ. ಅಭ್ಯಾಸ 1.3 ಐತಿ, ಅದ್ರ ಹಿಂದೆ ಒಂದಿಷ್ಟು ಸಮಸ್ಯೆ ಕೊಟ್ಟಿರ್ತಾರೆ ಮಾದರಿ ಲೆಕ್ಕ, 2 ಅಥವಾ 3 ಲೆಕ್ಕ. ಅವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಲ್ಲಿ, ಯಾಕಂದರೆ ಅವು ಕೂಡ ನೇರವಾಗಿ ಕೇಳೋ ಸಾಧ್ಯತೆ ಇರ್ತೈತಿ. ಎಸ್ಪೆಷಲಿ ತ್ರಿಕೋನಮಿತಿ ಪ್ರಸ್ತಾವನೆ ಘಟಕದಲ್ಲಿ ಮಾದರಿ ಲೆಕ್ಕನ ನೇರವಾಗಿ 3 ಅಂಕಕ್ಕೆ 4 ಅಂಕಕ್ಕೆ ಕೇಳಿದ್ದಾರೆ, ಈ ಹಿಂದೆ ಕೇಳಿದ್ದಾರೆ. ನೆಕ್ಸ್ಟ್, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲ ಘಟಕದೊಳಗೆ ಅಲ್ಲಿ ಕೂಡ ನೇರವಾಗಿ ಜೋಡಿಸಿದ ಘನಾಕೃತಿಯೊಳಗೆ ಮಾದರಿ ಲೆಕ್ಕ ಕೇಳಿದ್ದಾರೆ. ಅದಕ್ಕೆ ಮಾದರಿ ಲೆಕ್ಕ ಅಭ್ಯಾಸ ಮಾಡೋದ್ರಿಂದ ಹೆಚ್ಚಿಗೆ ನಾಲೆಜ್ ಬರ್ತೈತಿ, ನೇರವಾಗಿ ಅದೇ ಸಮಸ್ಯೆ ಕೊಡೋ ಸಾಧ್ಯತೆ ಇರ್ತೈತಿ. ಅದು ಭಾಗ 1 ಭಾಗ 2 ಎರಡೂ ಟೆಕ್ಸ್ಟ್ ಬುಕ್ನಿಗಿಂದು ಎಲ್ಲ ಅಭ್ಯಾಸದ ಲೆಕ್ಕ, ಎಲ್ಲ ಮಾದರಿ ಲೆಕ್ಕ ಎಲ್ಲವೂ ಬಿಡಿಸಿ ಪ್ರಾಕ್ಟೀಸ್ ಮಾಡಿರ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಅದರೊಳಗೆ ಯಾವುದೇ ಡೌಟ್ ಇದ್ರೂ ಕೂಡ ನೀವು ನಮ್ಮನ್ನು ಕೇಳ್ಬೋದು, ಅಥವಾ ನಿಮ್ಮ ಶಾಲೆಯೊಳಗೆ ಕೇಳ್ರಿ, ನಿಮ್ಮ ಸ್ನೇಹಿತರು ಕೇಳ್ರಿ. ಒಟ್ಟು ಡೌಟ್ ಇಟ್ಕೊಂಡು ಹೋಗ್ಬೇಡ್ರಿ. ಪಾರ್ಟ್ 1 ಪಾರ್ಟ್ 2 ಎರಡೂ ಟೆಕ್ಸ್ಟ್ ಬುಕ್ನಿಗಿಂದ ಬೇಕಾದ ಸಮಸ್ಯೆ ಕೊಟ್ಟರು ನೀವು ಮಾಡೋದಕ್ಕೆ ಬರ್ತಿರ್ಬೇಕು. ಅನ್ವಯ ಸಮಸ್ಯೆ ಕೇಳಬಹುದಾದ ಅಧ್ಯಾಯಗಳಿಗೆ ಹೆಚ್ಚು ಸಮಯ ವಿನಿಯೋಗಿಸಿ. ಈಜಿ ಇರೋದನ್ನು ಪದೇ ಪದೇ ಬಿಡಿಸ್ತಾ ಕೊಡಬಾರ್ದು. ಯಾವ್ದು ನಿಮಗೆ ಕಷ್ಟ ಅನ್ನಿಸ್ತೈತಿ, ವಾರ್ಷಿಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆ ಏನು ಲೇಟೆಸ್ಟಾಗಿ ಬಿಡ್ತಾರ, ಅದರ ಪ್ರಕಾರ ಯಾವ ಅಧ್ಯಾಯದ ಮೇಲೆ ಅಪ್ಲೈಡ್ ಪ್ರಾಬ್ಲಮ್ ಕೇಳ್ತಾರ. ಎಲ್ಲರೂ ಅದ ಫಸ್ಟ್ ಇನ್ನಿಂಗ್ಸ್ ಯಾರು ಬೇಕಾದ್ರೆ ಆಡ್ತಾರೆ. ಮೊದಲಿನ 50-55 ಮಾರ್ಕ್ಸ್ ಯಾರು ಬೇಕಾದ್ರೆ ತೊಗೋತಾರೆ. ಮುಂದಿನ 30 ಮಾರ್ಕ್ಸ್ ಯಾರು ತೊಗೋತಿರಲ್ಲ ಅವ್ರು ಟಾಪರ್ ಆಗ್ತೀವಿ. ಆ 30 ಮಾರ್ಕ್ಸ್ ಎಲ್ಲಿ ಬರ್ತೈತಿ, ಯಾವ ಅಧ್ಯಾಯ ಮೇಲೆ 3 ಅಂಕದ್ದು ಬರ್ತಾವೆ. 5 ಕಷ್ಟದ ಪ್ರಶ್ನೆಗಳು 4 ಈಜಿ ಇರುತ್ತೆ 3 ಅಂಕದ್ದು, 5 ಸ್ವಲ್ಪ ಕಷ್ಟ ಅಂದ್ರೆ ಅಪ್ಲೈಡ್ ಮಾಡಿರ್ತಾರೆ 9ರೊಳಗೆ. ಆ 5 3 ಅಂಕದ ಪ್ರಶ್ನೆಗಳು ಯಾವ ಅಧ್ಯಾಯದ ಮೇಲೆ ಬರ್ತಾವೆ. ಸಮಾಂತರ ಶ್ರೇಣಿಗಳ ಘಟಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಯಾಕಂದ್ರೆ ಅದು ಹೆಚ್ಚು ಕಾನ್ಸೆಪ್ಟ್ ಅರ್ಥ ಆದಷ್ಟು ಯಾವುದೇ ಸಮಸ್ಯೆ ಕೊಟ್ಟರು ಕೂಡ ಬಿಡಿಸ್ತೀರಿ. ತ್ರಿಭುಜಗಳ ಘಟಕದ ಮೇಲೆ 2 ಅಂಕದ ಒಂದು ಪ್ರಶ್ನೆ ಅಪ್ಲೈಡ್ ಕೇಳ್ತಾರೆ. ಟೋಟಲ್ 8ರೊಳಗೆ ಒಂದು ಮಾತ್ರ ಸ್ವಲ್ಪ ಅಪ್ಲೈಡ್ ಮಾಡ್ತಾರೆ. ಹಾಗಾಗಿ ಅದು ತ್ರಿಭುಜ ಘಟಕದ ಮೇಲೆ ಬರ್ತದೆ. ತೇಲ್ಸ್ ಅಥವಾ ಪೈಥಾಗರಸ್ ಪ್ರಮೇಯ ಮೇಲೆ ಕೇಳ್ತಾರೆ. 5ನೇ ಅಧ್ಯಾಯ ಅಂದ್ರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಘಟಕದಲ್ಲಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಲ್ಲ ವಿಧದ ಸಮಸ್ಯೆ ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀವು 3ಕ್ಕೆ 3 ಅಂಕ ಬೀಳ್ತಾವೆ. ನೆಕ್ಸ್ಟ್, ನಿರ್ದೇಶಾಂಕ ರೇಖಾಗಣಿತೊಳಗೂ ಕೂಡ ಅಲ್ಲಿ 3 ಸಾಧ್ಯತೆಗಳಿರ್ತಾವೆ. ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿಯೋದು, ತ್ರೈಭಾಜಿಕ ಬಿಂದುಗಳು, ನೆಕ್ಸ್ಟ್ ಭಾಗ ಪ್ರಮಾಣ ಸೂತ್ರ, 3 ಪ್ರಾಕ್ಟೀಸ್ ಮಾಡಿಬಿಟ್ರೆ ಮತ್ತು ಮಾದರಿ ಲೆಕ್ಕನ ಕೊಟ್ಟಿದ್ದಾರೆ ತ್ರೈಭಾಜಿಕ ಬಿಂದು. ಭಾಳ ಜನ ಆಲಕ್ಷ್ಯ ಮಾಡ್ತಾರೆ ಅದನ್ನು. ಹಾಗಾಗಿ ಅಧ್ಯಾಯ 7 ಅಂದ್ರೆ ಅದ್ರಾಗ ಏನು ಕಾನ್ಸೆಪ್ಟ್ ಐತೆ ಎಲ್ಲ ತಿಳ್ಕೊಬೇಕು, ಎಲ್ಲ ಮಾದರಿ ಲೆಕ್ಕ ಬರ್ತಿರ್ಬೇಕು. ಅಧ್ಯಾಯ 7
ವರ್ಗ ಸಮೀಕರಣಗಳ ಆಧಾರಿತ ಸಮಸ್ಯೆಯನ್ನು ಕೇಳಿದಾರ. ಅದಕ್ಕೆ ವರ್ಗ ಸಮೀಕರಣ ಆಧಾರಿತ ಸಮಸ್ಯೆಯನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ತ್ರಿಕೋನಮಿತಿ ಪ್ರಸ್ತಾವನೆ, ಅದರ ಮೇಲೆ ಜಾಸ್ತಿ 3 ಅಂಕದ ಪ್ರಶ್ನೆ ಕೇಳಿದ್ದಾರೆ. ಅನ್ವಯಗಳು, ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇವೇನು 1 2 3 4 5 6 7 8 ಟೋಟಲ್ 15 ಈ 8 ಅಧ್ಯಾಯಕ್ಕೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಿರಿ. ಈ ಅಧ್ಯಾಯನೇ ನಿಮಗೆ ಟಾಪರ್ ಆಗೋದಕ್ಕೆ ಹೆಲ್ಪ್ ಮಾಡ್ತವೆ. ಯಾಕಂದ್ರೆ ಈ ಅಧ್ಯಾಯ ಬಿಟ್ಟು ಬೇರೆ ಅಧ್ಯಾಯದ ಮೇಲೆ 3 ಅಂಕದ್ದು 4 ಅಂಕದ್ದು ಕೇಳೋದಿಲ್ಲ. ಅದಕ್ಕೆ ನಿಮಗೆ ಇಲ್ಲೆಲ್ಲ ಒಂದು ಕಡೆ ಚಿನ್ನ ಸಿಗ್ತೈತೆ ಅಂದರೆ ಜಾಸ್ತಿ ನೀವು ಅಗೀತಾ ಹೋಗ್ಬೇಕು. ಹಾಗಾಗಿ ಈ ಚಿನ್ನವನ್ನು ಕೊಡುವಂಥ ಅತಿ ಹೆಚ್ಚು ಅಂಕ ತೆಗೆದುಕೊಳ್ಳುವಂಥ ಅಧ್ಯಾಯಗಳಿಗೆ ನೀವು ಟೈಮನ್ನು ಸ್ಪೆಂಡ್ ಮಾಡಬೇಕು. ಇದು 2023-24ನೇ ಸಾಲಿನ KSEAB ಮಾದರಿ ಪ್ರಶ್ನೆ ಪತ್ರಿಕೆ ಅನುಸಾರ ಅಧ್ಯಾಯವರ ಆದ್ಯತೆ ಕೊಡಿ. ಇಲ್ಲಿವರೆಗೆ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷದ ಇನ್ನೂ ಬಿಟ್ಟಿಲ್ಲ, ಸದ್ಯದಲ್ಲೇ ಬಿಡ್ಬೋದು, ಇನ್ನೊಂದು ವಾರದೊಳಗೆ ಬಿಡ್ಬೋದು. ಬಿಟ್ಟ ತಕ್ಷಣ ಫಸ್ಟ್ ಕೆಲಸ ಏನಂದ್ರೆ ನೀವು ಮಾದರಿ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಿ ಅಧ್ಯಾಯವಾರು ಸಮಾಂತರ ಶ್ರೇಣಿಗಳು 1 ಅಂಕದ ಪ್ರಶ್ನೆ ಏನೇನು ಕೇಳೋ ಸಾಧ್ಯತೆ ಐತಿ, 2 ಅಂಕದ ಕೇಳಿದ್ರೆ ಏನು ಕೇಳ್ತಾರೆ, 3 ಅಂಕದ ಕೇಳಿದ್ರೆ ಏನು ಕೇಳ್ತಾರೆ, 4 ಅಂಕದ ಕೇಳಿದ್ರೆ ಏನು ಕೇಳ್ತಾರೆ, ಅಧ್ಯಾಯವಾರ ಆದ್ಯತೆಯನ್ನು ಕೊಡ್ತಾ ಹೋಗು. ಈಗ ಉದಾಹರಣೆಗೆ ವೃತ್ತಗಳು ಅಧ್ಯಾಯದ ಮೇಲೆ ನೀವು ಒಂದು ಪ್ರಶ್ನೆ 3 ಅಂಕದ ಕೇಳ್ತಾರೆ, 4.1 ಅಥವಾ 4.2 ಪ್ರಮೇಯ, ಎರಡೂ ಪರ್ಫೆಕ್ಟ್ ಆಗಿಬಿಟ್ರೆ ನಿಮ್ಮ 3 ಅಂಕ ಬಂದ್ಬಿಡ್ತಾವೆ. ಅಲ್ಲಿ ಮತ್ತೊಂದು 3 ಅಂಕದ 4 ಅಂಕದ ಪ್ರಶ್ನೆ ಕೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಅಲ್ಲಿ ಎಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಎಲ್ಲಿ ಮಾಡಬಾರ್ದು, ಇದು ಒಂದು ಕಾನ್ಸೆಪ್ಟ್, ಒಂದು ಬೇಸಿಕ್ ನಾಲೆಜ್ ಕ್ವಶನ್ ಪೇಪರ್ ನೋಡೋದ್ರಿಂದ ಬರ್ತೈತಿ. ಅದಕ್ಕೆ ನೀವು ಯಾವ ಅಧ್ಯಾಯಕ್ಕೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತೈತಿ. ಅದಕ್ಕೆ ಮಾದರಿ ಪ್ರಶ್ನೆ ಪತ್ರಿಕೆ ಬಿಟ್ಟ ತಕ್ಷಣ ನಾವು ಕೂಡ ವಿಶ್ಲೇಷಣೆ ಮಾಡ್ತೇವೆ. ಅದನ್ನು ನೀವು ರೆಫರ್ ಮಾಡಿ ಅದರ ಪ್ರಕಾರ ಅಭ್ಯಾಸ ಮಾಡೋದು ಭಾಳ ಇಂಪಾರ್ಟೆಂಟು. ಫಸ್ಟ್ ನೀವು ಲೇಟೆಸ್ಟ್ 2023, 22, 23 2 ಏಪ್ರಿಲ್ ಮತ್ತು ಜೂನ್ ಕ್ವಶನ್ ಪೇಪರ್, ಹೋದ ವರ್ಷದ ಮಾಡೆಲ್ ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ ಜೊತೆಗೆ ಈ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಒಟ್ಟು 4 ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ 4 ಕ್ವಶನ್ ಪೇಪರ್ ಬಿಡಿಸ್ಬೇಕು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ಹಳೆ ಕ್ವಶನ್ ಪೇಪರ್ ಏನದಲ್ಲ ಮಂಡಳಿ ವೆಬ್ಸೈಟ್ ಒಳಗೆ, ಅವನ್ನ ಯಾವ ಉದ್ದೇಶಕ್ಕೆ ಬಳಕೆ ಮಾಡ್ಕೋಬೇಕಂದ್ರೆ ನೀವು ಅಪ್ಲೈಡ್ ಪ್ರಾಬ್ಲಮ್ಸ್ ಏನಿರ್ತಾವಲ್ಲ ಸಮಾಂತರ ಶ್ರೇಣಿ ಮೇಲೆ 3 ಅಂಕಕ್ಕೆ 4 ಅಂಕಕ್ಕೆ ಹಳೆಯ ಸಮಸ್ಯೆ ಕೇಳಿದ್ದಾರೆ. ಅವನೇ ನೇರವಾಗಿ ಕೇಳದೇ ಇದ್ದರೂ ಕೂಡ ಆ ಸಮಸ್ಯೆ ಬಿಡಿಸಿದಂಥ ನಾಲೆಜ್ ನಿಮಗೆ ಮತ್ತೊಂದು ಅಪ್ಲೈಡ್ ಸಮಸ್ಯೆ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತದೆ. ಆ ಉದ್ದೇಶಕ್ಕೆ ನೀವು ಟಾಪರ್ ಆಗಬೇಕಾದ್ರೆ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ವರ್ಗ ಸಮೀಕರಣ, ಸಮಾಂತರ ಶ್ರೇಣಿ, ತ್ರಿಕೋನಮಿತಿ ಪ್ರಸ್ತಾವನೆ, ಅನ್ವಯಗಳು ಸಂಬಂಧಪಟ್ಟಂತೆ, ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಕೇಳಿದಾರ, ಯಾವ ಥರ ಸೊಲ್ಯೂಷನ್, ಮಾದರಿ ಉತ್ತರ ಪತ್ರಿಕೆ ಕೂಡ ಅವರಲ್ಲಿ ಇರೋದ್ರಿಂದ ನೀವು ಹೆಚ್ಚು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸಿದಷ್ಟು ನೀವು 20% ಅಪ್ಲೈಡ್ ಸಮಸ್ಯೆ ಏನಿರ್ತಾವೆ ಅವನ್ನ ಬಿಡಿಸೋದಕ್ಕೆ ಹೆಲ್ಪ್ ಆಗ್ತದೆ. ಟಾಪರ್ಸ್ ಉತ್ತರ ಪತ್ರಿಕೆಯನ್ನು ವಿಶ್ಲೇಷಿಸಿ ಲಾಸ್ಟ್ ಇಯರ್ 80ಕ್ಕೆ 80 ಅಂಕ ತೆಗೆದುಕೊಂಡ ವಿದ್ಯಾರ್ಥಿಗಳ ಪೇಪರ್ ನೋಡೋದ್ರಿಂದ ನಿಮಗೂ ಕೂಡ ಕಾನ್ಫಿಡೆನ್ಸ್ ಬರ್ತೈತಿ. ಇಷ್ಟಿಷ್ಟು ಬರೆದ್ರೆ 2ಕ್ಕೆ 2 ಬೀಳ್ತಾವೆ, 3ಕ್ಕೆ 3 ಬೀಳ್ತಾವೆ, ಈ ಥರ ಒಂದು ಆತ್ಮವಿಶ್ವಾಸ ಹೆಚ್ಚೈತಿ. ಹಾಗಾಗಿ ಕೊನೆಯ ಪಾಯಿಂಟ್ ಟಾಪರ್ಸ್ ಉತ್ತರ ಪತ್ರಿಕೆಯನ್ನು ನಾವು ತೋರಿಸೋ ಪ್ರಯತ್ನ ಮಾಡ್ತೇವೆ. ನೀವು ಅದನ್ನು ವಿಶ್ಲೇಷಣೆ ಮಾಡಿ ಅದರ ಥರ ಪ್ರಾಕ್ಟೀಸ್ ಮಾಡಿ. ಲಾಸ್ಟ್ ಆ್ಯಂಡ್ ಬೆಸ್ಟ್ ಪಾಯಿಂಟ್, ಮ್ಯಾಥಮೆಟಿಕ್ಸನ್ನು ಹೋಲಿಸಿಕೊಳ್ಳುವಂಥ ಒಂದೇ ಒಂದು ವಿಧಾನ ಅಂದ್ರೆ ಪ್ರಾಕ್ಟೀಸ್. ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲವೇ ಇಲ್ಲ. ನೀವು ಟಾಪರ್ ಆಗಬೇಕಾ ಮ್ಯಾಥಮೆಟಿಕ್ಸ್ ಒಳಗೆ ಪ್ರತಿದಿನ ಕನಿಷ್ಠ 1.5-2 ತಾಸು ಅಭ್ಯಾಸ ಮಾಡಿರಿ. ಮ್ಯಾಥಮೆಟಿಕ್ಸ್ ಒಳಗೆ ನೀವು ಎಲ್ಲ ಕಾನ್ಸೆಪ್ಟ್ ಕವರ್ ಆದಂಗೆ ಕಡಿಮೆ ಮಾಡ್ಕೊತ ಬರ್ಬೇಕಾದ್ರೆ ಟೈಮ್ ಬಿಗಿನಿಂಗ್ ಈಗೇನೈತಲ್ಲ ದಿನಗಳು ಕಡಿಮೆ ಇದಾವೆ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಯಾವ ಡೌಟು ತಲೆಯೊಳಗೆ ಇಟ್ಕೊಳಕ್ಕೆ ಹೋಗ್ಬಿಡ್ರಿ. SSLC ಗಣಿತಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಡೌಟ್ ಇದ್ದರೂ ಕೂಡ ನೀವು ನಮ್ಮನ್ನು ಕೇಳ್ಬೋದು. ಕಳೆದ 15 ವರ್ಷಗಳಿಂದ ನಾವು ಗಣಿತವನ್ನು ಬೋಧನೆ ಮಾಡಿರೋದ್ರಿಂದ ಅದರ ಬಗ್ಗೆ ಸಾಕಷ್ಟು ವಿಷಯಗಳು ನಮ್ಮ ಅನುಭವದಿಂದ ನಾವು ಹೇಳೋ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, SSLC ಗಣಿತದಲ್ಲಿ ನೀವು ಟಾಪರ್ ಆಗಬೇಕು. ನೀವು ಟಾಪರ್ ಆಗೋದಕ್ಕೆ ನಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡಬೇಕು ಅದನ್ನೆಲ್ಲ ಮಾಡೋ ಪ್ರಯತ್ನ ಮಾಡ್ತೀವಿ. ದೊಡ್ಡ ಗುರಿ ಇಟ್ಕೋರಿ, ದೊಡ್ಡ ಪ್ರಯತ್ನ ಮಾಡಿರಿ. ನಿಮ್ಮ ಪ್ರಯತ್ನಕ್ಕೆ ಸಕ್ಸಸ್ ಸಿಗ್ತೈತಿ. ಯಾಕಂದ್ರೆ ನಾವು ಸೋಲ್ಬೋದು ಹೊರತು ನಮ್ಮ ಪ್ರಯತ್ನಗಳು ಯಾವತ್ತೂ ಸೋಲೋದಿಲ್ಲ. ನಿಮ್ಮ ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.